ಈವ್ನಿಂಗ್ ಸ್ನ್ಯಾಕ್ಸ್‌ಗೆ ಜಸ್ಟ್ 5 ಮಿನಿಟ್ಸಲ್ಲಿ ಹೇಗೆ ಕಾರ್ನ್ ಪಕೋಡಾನ ಮಾಡೋದು ಅಂತ ಹೇಳಿ ನೋಡೋಣ. ಇದು ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಬಂದರೆ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಕಾರ್ನ್ ಪಕೋಡ ಮಾಡೋದಕ್ಕೆ 1 ಕಪ್ ಆಗುವಷ್ಟು ಜೋಳನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ನಾನು ಕಂಪ್ಲೀಟ್ 1 ಜೋಳನ ತೊಗೊಂಡು ಈ ಥರ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಇದು ಅರೌಂಡ್ 150 ಗ್ರಾಮಷ್ಟು ಜೋಳ ಇದೆ. ಹಾಗೆಯೇ ಇದಕ್ಕೆ ನಾನು ಒಂದು 3/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆಯೇ 2 ಚಿಟಿಕೆಯಷ್ಟು ಅರಿಶಿಣ, 1/4 ಸ್ಪೂನಷ್ಟು ಗರಂ ಮಸಾಲ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ನಾನು ಈ ಥರ ಜಜ್ಜಿಕೊಂಡು 3/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕರಿಬೇವು ಮತ್ತು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ಜಜ್ಜಿ ಹಾಕ್ಕೊಳ್ಬೇಕು. ಅವಾಗ ತುಂಬ ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋದಕ್ಕಿಂತ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಮತ್ತು ಹಸಿಮೆಣಸನ್ನು ಸೇರಿಸಿ ಜಜ್ಜಿ ಹಾಕಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ. ನೆಕ್ಸ್ಟ್ ನಾನು 3/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀವಿ. ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ಕಾರ್ನ್ ಪಕೋಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ವಾಟರ್ ಹಾಕಿ ನಾನು ಪಕೋಡ ಎಷ್ಟು ತಿಕ್ಕಾಗಿರುತ್ತೋ ಆ ಥರ ನೀಟಾಗಿ ಕಲಿಸ್ಕೊಳ್ಬೇಕು. ಚಟ್ಟಂಬಡೆ ಎಲ್ಲ ಮಾಡಿದಾಗ ಯಾವ ಹದ ಇರುತ್ತೋ ಅದೇ ಹದಕ್ಕೆ ನಾವು ಈ ಪಕೋಡನ ರೆಡಿ ಮಾಡ್ಕೊಳ್ಬೇಕು. ತುಂಬ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಕಡಿಮೆ ನೀರಾಗಿ ಈ ಥರ ಗಟ್ಟಿಯಾಗಿ ಮಾಡ್ಕೊಳ್ಳಿ. ನಾವು ಈ ಥರ ತಟ್ಟಿ ಎಣ್ಣೆಗೆ ಬಿಡೋ ಥರ ಇರಬೇಕು. ತುಂಬ ಈಸಿ. ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ ಇದ್ದರೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಈ ಥರ ತೊಗೊಂಡು ನಾವು ಎಣ್ಣೆಗೆ ಬಿಡೋದಕ್ಕಾಗಬೇಕು. ನಾನು ಕಡಲೆ ಹಿಟ್ಟು ತುಂಬ ಹಾಕ್ಕೊಂಡಿಲ್ಲ. ಕಾರ್ನೇ ಇದರಲ್ಲಿ ತುಂಬ ಟೇಸ್ಟ್ ಕೊಡೋದು. ಇನ್ನೊಂದು ಬಾಣಲೆಯಲ್ಲಿ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ತೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಪಕೋಡದ ಹಿಟ್ಟು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ನೋಡಿ ಈ ಥರ ತೊಗೊಂಡು ಈ ಥರ ಪ್ರೆಸ್ ಮಾಡಿ ನೀವು ಎಣ್ಣೆಗೆ ಹಾಕ್ಕೊಳ್ಬೇಕಾಗತ್ತೆ. ತುಂಬ ಈಸಿಯಾಗಿರುತ್ತೆ. ಹಾಗೆಯೇ ನಿಮ್ಮ ಜೋಳ ಎಲ್ಲ ಸಿಕ್ಕಾಪಟ್ಟೆ ಅವೈಲೇಬಲ್ ತುಂಬ ಈಸಿಯಾಗಿ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ. ಆ್ಯಂಡ್ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಹಾಗೆಯೇ ನನಗೆ ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ಈ ಥರ ಡಿಫ್ರೆಂಟಾಗಿರುವ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಡಿಫ್ರೆಂಟಾಗಿರುವ ರೆಸಿಪಿ ನಾನು ಪ್ರತಿ ಸರಿ ಹೇಳ್ಕೊಡ್ತಾನೆ ಇರ್ತೀನಿ. ನೆಕ್ಸ್ಟು ನಾವು ಈ ಥರ ಇದನ್ನು ಮರ್ಚ್ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಒಂದು ಸೈಡು ಕಪ್ಪಾಗಿಬಿಡುತ್ತೆ. ನೀಟಾಗಿ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಬೇಯಿಸ್ಕೊಳ್ಳಿ. ನಾನು ಖಾರದ ಪುಡಿನ ಖಾರಕ್ಕೆ ಹಾಕ್ಕೊಂಡಿಲ್ಲ. ಹಸಿಮೆಣಸನ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ನಮಗೆ ಪಕೋಡ ಸ್ವಲ್ಪ ಯೆಲ್ಲೋಯಿಶ್ ಕಲರಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕಲರು ಕೂಡ. ತುಂಬ ಡಾರ್ಕಾಗಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಒಂದು ಮೀಡಿಯಮ್ ಗೋಲ್ಡನ್ ಕಲರ್ ಬೆಂದರೆ ಸಾಕಾಗತ್ತೆ. ನೋಡಿ ಇವಾಗ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಇನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಹಾಗೆಯೇ ಇನ್ನು ಉಳಿದಿರೋ ಹಿಟ್ಟನ್ನು ಎಣ್ಣೆಗೆ ಬಿಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ತೀನಿ. ಈವ್ನಿಂಗ್ ಎಲ್ಲ ಯಾರಾದರೂ ಬಂದರೆ ನಾವು ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ಆ್ಯಂಡ್ ತುಂಬ ಮಿನಿಮಮ್ ಥಿಂಗ್ಸ್ನ ಯೂಸ್ ಮಾಡಿ ಮಾಡೋದ್ರಿಂದ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಇದು ಕೂಡ ಡಿಫ್ರೆಂಟಾಗಿರೋ ರೆಸಿಪಿ ಆಗಿದೆ. ಸೇಮ್ ನಾನು ಇದೇ ಥರ ಫಸ್ಟ್ ಯಾವ ಥರ ಬೇಯಿಸ್ಕೊಂಡೋ ಅದೇ ಥರ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕೂಡ ನಾನು ನೀಟಾಗಿ ಬೇಯಿಸ್ಕೊಳ್ತೀನಿ. ನೋಡಿ ಇದು ಕೂಡ ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ. ಇದನ್ನ ಇವಾಗ ಎಣ್ಣೆಯಿಂದ ತಕ್ಕೊಳ್ತೀನಿ. ನೋಡಿ ಇಷ್ಟಾದರೆ ನಿಮಗೆ ಕಾರ್ನ್ ಪಕೋಡ ರೆಡಿ ಆಗುತ್ತೆ. ತುಂಬ ಈಸಿ ಮಾಡೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾರ್ನ್ ಪಕೋಡ ರೆಡಿಯಾಗಿದೆ ಅಂತ ಹೇಳಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಬೆಸ್ಟ್. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.